ಜಿಟಿ ದೇವೇಗೌಡ ಅಡ್ಡ ಮತದಾನ ಮಾಡಿದ್ರ. ಇದು ನನ್ನ ಆತ್ಮಸಾಕ್ಷಿಯ ಮತ ಎಂದಿದ್ದೇಕೆ ಜಿಟಿಡಿ. ಜೆಡಿಎಸ್ ಅಭ್ಯರ್ಥಿ ಗೆಲ್ಲಿಸೋದು ಎಚ್ಡಿಕೆಗೆ ಗೊತ್ತು. ನಮಸ್ಕಾರ ವೀಕ್ಷಕರೇ, ಸುಪ್ರೀಂ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಥ್. ವಿಧಾನ ಪರಿಷತ್ ಚುನಾವಣೆ ಕೊನೆಗೂ ಮುಗಿದಿರುವಂತಹದ್ದು. ವಿಧಾನ ಪರಿಷತ್ ಚುನಾವಣೆಯ ರಿಸಲ್ಟ್ ಕೂಡ ಬಂದಿರುವಂತಹದ್ದು. ಈ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಯಾರ್ಯಾರಿಗೆ ಮತವನ್ನ ಹಾಕಿದ್ರು ಅನ್ನೋ ಒಂದಷ್ಟು ಚರ್ಚೆಗಳು ಈಗ ಮೂರೂ ಪಕ್ಷಗಳಲ್ಲೂ ಕೂಡ ನಡೀತಾ ಇರುವಂತಹದ್ದು. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಈ ಮೂರೂ ಪಕ್ಷಗಳಲ್ಲಿ ಯಾರ್ಯಾರು ಅಡ್ಡ ಮತದಾನವನ್ನ ಹಾಕಿದ್ರು, ಯಾರ್ಯಾರು ತಮ್ಮ ಪಕ್ಷದ ಅಭ್ಯರ್ಥಿಗೆ ಮತದಾನವನ್ನ ಹಾಕಿದ್ರು ಅನ್ನೋ ಒಂದಷ್ಟು ಚರ್ಚೆಗಳು ಈಗ ತೀವ್ರವಾಗಿ ರಾಜಕೀಯದಲ್ಲಿ ಚರ್ಚೆ ಆಗ್ತಿರುವಂತಹದ್ದು. ಅದರಲ್ಲೂ ಕೂಡ ಜೆಡಿಎಸ್ ಶಾಸಕರಾಗಿರುವಂತಹ ಜಿಟಿ ದೇವೇಗೌಡ ಅವರು ಯಾರಿಗೆ ಮತವನ್ನ ಚಲಾಯಿಸಿದ್ರು ಅನ್ನೋ ಒಂದು ಸುದ್ದಿ ಈಗ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಿರುವಂತಹದ್ದು. ಜಿಟಿ ದೇವೇಗೌಡ ಅವರು ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವ ಸುದ್ದಿ ಈಗಾಗಲೇ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ಇದೆ. ಇದಕ್ಕೆ ಪ್ರಕ್ರಿಯೆ ಆರಂಭವಾಗಿದ್ದು ರಾಜಕೀಯ ವಲಯದಲ್ಲಿ ತೀವ್ರ ಸಂಚಲನ ಸೃಷ್ಟಿ ಮಾಡ್ತಾ ಇದೆ. ಯಾಕೆಂತಂದ್ರೆ ಜಿಟಿ ದೇವೇಗೌಡ ಅವರು ಈಗಾಗಲೇ ಜೆಡಿಎಸ್ ಜೊತೆ ಮುನಿಸಿಕೊಂಡಿರುವಂತಹ ಒಂದು ವಿಚಾರ ಇಡೀ ರಾಜ್ಯದ ಜನರಿಗೆ ಗೊತ್ತಿರುವಂತಹದ್ದೇ. ಅದರಲ್ಲೂ ಕೂಡ ಕುಮಾರಸ್ವಾಮಿ ಹಾಗೂ ದೇವೇಗೌಡರು ಇವರಿಬ್ಬರ ಜೊತೆನೂ ಕೂಡ ಜಿಟಿ ದೇವೇಗೌಡರ ಮಾತುಕತೆ ಅಷ್ಟಕ್ಕಷ್ಟೇ. ಸ್ವಲ್ಪ ಆದ್ರೂ ಕೂಡ ದೇವೇಗೌಡರ ಹತ್ರ ಹೋಗಿ ಒಂದ್ ಸ್ವಲ್ಪ ಮಾತನಾಡ್ತಾರೆ ಜಿಟಿ ದೇವೇಗೌಡರು. ಆದ್ರೆ ಕುಮಾರಸ್ವಾಮಿ ಅವರ ಮುಖವನ್ನು ಕೂಡ ಕಳೆದ ಸುಮಾರು 1.5-2 ವರ್ಷಗಳಿಂದ ಕೂಡ ಅವರೆಲ್ಲೂ ಕೂಡ ಒಟ್ಟಾಗಿ ಕಾಣಿಸ್ಕೊಂಡಿಲ್ಲ, ಒಟ್ಟಾಗಿ ಚರ್ಚೆ ಮಾಡಿಲ್ಲ, ಒಟ್ಟಾಗಿ ಕೂತು ಒಂದು ಕಾಫಿಯನ್ನು ಕೂಡ ಕುಡಿದಿರೋದನ್ನ ಇಡೀ ರಾಜ್ಯದ ಜನ ನೋಡೇ ಇಲ್ಲ ಅನ್ಸುತ್ತೆ. ಯಾಕೆಂತಂದ್ರೆ ಅವರ ಪಕ್ಷದ ಹಿರಿಯ ಶಾಸಕರಾಗಿರುವಂತಹ ಜಿಟಿ ದೇವೇಗೌಡ ಅವರು ಕಂಪ್ಲೀಟ್ ಆಗಿ ಸೈಡ್ ಲೈನ್ ಆಗಿರುವಂತಹದ್ದು. ಆದ್ರೀಗ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಜಿಟಿ ದೇವೇಗೌಡ ಅವರು ಜೆಡಿಎಸ್ಗೆ ವೋಟ್ ಹಾಕಿದ್ರ, ಯಾರ್ಗ್ ಹಾಕಿದ್ರು? ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಜಿಟಿ ದೇವೇಗೌಡರು ಹೇಳಿದ್ದೇನು? ಈ ವಿಚಾರ ಜೆಡಿಎಸ್ ಮಾತ್ರವಲ್ಲ, ಇಡೀ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಿರುವಂತಹ ಒಂದು ವಿಚಾರ. ಯಾಕೆಂತಂದ್ರೆ ಜಿಟಿ ದೇವೇಗೌಡರು ಮೊದಲಿಂದಲೂ ಕೂಡ ಸಿದ್ದರಾಮಯ್ಯ ಅವರ ಜೊತೆ ಗುರುತಿಸಿಕೊಂಡಿದ್ದಂತಹ ಒಬ್ಬ ನಾಯಕ. ಜೆಡಿಎಸ್ ಪಕ್ಷದ ಶಾಸಕರಾಗಿದ್ರೂ ಕೂಡ ಹೆಚ್ಚು ಸಿದ್ದರಾಮಯ್ಯ ಅವರ ಜೊತೆ, ಸಿದ್ದರಾಮಯ್ಯ ಅವರ ಕಾರ್ಯಕ್ರಮಗಳಲ್ಲಿ, ಸಿದ್ದರಾಮಯ್ಯ ಅವ್ರನ್ನ ಹೊಗಳೋದ್ರಲ್ಲಿ ಅಷ್ಟಕ್ಕೆ ಜಿಟಿ ದೇವೇಗೌಡರು ಸೀಮಿತರಾಗ್ಬಿಟ್ಟಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಗಳು ಕೂಡ ಆಗ್ತಿರುವಂಥದ್ದು. ಅಂದ್ರೆ ಜಿಟಿ ದೇವೇಗೌಡರ ಅವರ ವಿಚಾರದಲ್ಲಿ ಏನೆಲ್ಲ ಆಗ್ತಿದೆ ಅಂತೇಳಿ ಎಲ್ಲರೂ ಕೂಡ ಗೊತ್ತಿರುವಂತಹದ್ದೇ. ಅವರ ಮಗ ಈಗ ಏನು ಕಂಪ್ಲೀಟ್ ಆಗಿ ಕುಮಾರಸ್ವಾಮಿ ಅವರ ಕಡೆ ವಾಲಿರುವಂತಹದ್ದು, ಅದು ಕೂಡ ಎಲ್ಲ ಒಂದ್ ಕಡೆ ಜಿಟಿ ದೇವೇಗೌಡರಿಗೆ ಬಹಳ ನೋವು ತಂದಿರುವಂತಹದ್ದು. ಜೊತೆಗೆ ಅವರ ಮೊಮ್ಮಗಳು ಇತ್ತೀಚೆಗೆ ಅವರು ಏನು ಮೃತರಾದ್ರು, ಅದೆಲ್ಲವೂ ಕೂಡ ಸಾಕಷ್ಟು ನೋವಿನಲ್ಲಿದ್ದಾರೆ. ಜೊತೆಗೆ ಅವರ ಹೆಲ್ತ್ ಇಶ್ಯೂಸ್ ಕೂಡ ಅವರನ್ನ ಕಾಡ್ತಾ ಇದೆ. ಆದ್ರೆ ಇದರ ನಡುವೆ ಏನು ಮೊನ್ನೆ ಅಂದ್ರೆ ನಿನ್ನೆ ನಡೆದಂತಹ ವಿಧಾನ ಪರಿಷತ್ತು ಚುನಾವಣೆ ಇದೆಯಲ್ಲ, ಆ ಚುನಾವಣೆಯಲ್ಲಿ ಜಿಟಿ ದೇವೇಗೌಡರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತಹ ಒಂದಷ್ಟು ಚರ್ಚೆಗಳು ಈಗ ರಾಜ್ಯ ರಾಜಕಾರಣದಲ್ಲಿ ತೀವ್ರಗೊಳಿಸಿರುವಂತಹದ್ದು. ಹಾಗಾದ್ರೆ ಜಿಟಿ ದೇವೇಗೌಡರು ಯಾರಿಗೆ ಅಡ್ಡ ಮತದಾನ ಹಾಕಿದ್ದಾರೆ, ಅಂದ್ರೆ ಯಾರಿಗೆ ಮತ ಹಾಕಿದ್ದಾರೆ? ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅಡ್ಡ ಮತದಾನವನ್ನ ನಾನೇನಾದ್ರೂ ಮಾಡಿದ್ರೆ ಅದನ್ನ ಸಾಬೀತು ಮಾಡಲಿ ಅಂತ ಹೇಳಿ ಚಾಲೆಂಜ್ ಕೂಡ ಹಾಕಿದ್ದಾರೆ. ಎಸ್, ಅಡ್ಡ ಮತದಾರರ ಗೊಂದಲಕ್ಕೆ ಜಿಟಿ ದೇವೇಗೌಡರು ಒಂದು ಸ್ಪಷ್ಟನೆಯನ್ನು ನೀಡಿದ್ದು, ನನಗೆ ಆರೋಗ್ಯ ಸರಿ ಇರಲಿಲ್ಲ, ಹೀಗಾಗಿ ಬೇಗ ಹೋಗಿ ಮತ ಹಾಕಿ ಬಂದಿದ್ದೇನೆ, ಆತ್ಮಸಾಕ್ಷಿಯ ಮತ ಹಾಕಿದ್ದೇನೆ, ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ತಾರೆ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಅಂತಿದ್ದಾರೆ ಅಂತಹವರು ಸಾಬೀತು ಮಾಡಲಿ, ಕುಮಾರಸ್ವಾಮಿ ನನ್ನ ಸಂಪರ್ಕದಲ್ಲಿ ಇಲ್ಲ, ಬೆಳಗ್ಗೆಯಿಂದ ನನ್ನನ್ನ ಯಾರೂ ಕೂಡ ಸಂಪರ್ಕ ಮಾಡಿಲ್ಲ ಅಂತಂದೇಳಿ ಜಿಟಿ ದೇವೇಗೌಡರು ಈಗ ಸ್ಪಷ್ಟವಾಗಿ ಕಡ್ಡಿ ತುಂಡಾಗ ರೀತಿ ಮಾತನಾಡಿದ್ದಾರೆ. ಜೊತೆಗೆ ನನ್ನ ಆತ್ಮಸಾಕ್ಷಿಗೆ ನಾನು ವಿರುದ್ಧವಾಗಿ ನಾನು ಯಾವತ್ತೂ ಕೂಡ ನಡೆದುಕೊಳ್ಳೋದಿಲ್ಲ, ನಾನು ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದೇನೆ ಅನ್ನೋದು ಈಗ ಜಿಟಿ ದೇವೇಗೌಡರ ಅವರ ವಾದ ಆಗಿರುವಂಥದ್ದು. ಅಂದ್ರೆ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇತ್ತು, ಸೊ ಹಾಗಾಗಿ ಅವ್ರು ಬೇಗ ಹೋಗಿ ಮತವನ್ನ ಹಾಕಿ ಬಂದಿರೋದು. ಜೆಡಿಎಸ್ ಅಭ್ಯರ್ಥಿಯನ್ನ ಗೆಲ್ಲಿಸೋದು ಕುಮಾರಸ್ವಾಮಿಗೂ ಗೊತ್ತು. ಅವರು ಮಾಡ್ತಾರೆ, ಆ ಕೆಲಸವನ್ನ ಮಾಡ್ತಾರೆ. ನಾನು ನನ್ನ ಆತ್ಮಸಾಕ್ಷಿಯಾಗಿ ಮತ ಹಾಕಿದ್ದು
ಅಡ್ಡ ಮತದಾನ ಅನ್ನೋದು ಸಾಬೀತು ಮಾಡಲಿ ಅಂತೇಳಿ ಜಿ ಟಿ ದೇವೇಗೌಡರು ಈಗ ಸವಾಲನ್ನು ಕೂಡ ಹಾಕಿರುವಂತದ್ದು. ಜೊತೆಗೆ ಜೆಡಿಎಸ್ ಪಕ್ಷಕ್ಕೆ ಮತ ಹಾಕಿರುವುದಾಗಿ ಪರೋಕ್ಷವಾಗಿ ಜಿ ಟಿ ದೇವೇಗೌಡರು ಹೇಳಿಕೊಂಡಿದ್ದಾರೆ. ಅಂದ್ರೆ ಇಲ್ಲಿವರೆಗೂ ಕೂಡ ಅವರು ಬೇರೆ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಸಹಕಾರಿ ಮಾಡಿದ್ರು, ಅವ್ರಿಗೆ ಓಟ್ ಹಾಕಿದ್ರು ಅನ್ನೋ ಒಂದಷ್ಟು ಚರ್ಚೆ ಕೂಡ ಆಗ್ತಿತ್ತು. ಆದ್ರೆ ಅದೆಲ್ಲದಕ್ಕೂ ಕೂಡ ಈಗ ತೆರೆ ಎಳೆದಿದ್ದಾರೆ. ಜೆಡಿಎಸ್ ಪಕ್ಷಕ್ಕೆ ನಾನು ಮತ ಹಾಕಿದ್ದೇನೆ, ಜೆಡಿಎಸ್ ಅಭ್ಯರ್ಥಿಗೆ ನಾನು ಮತವನ್ನ ಹಾಕಿದ್ದೀನಿ ಅಂತೇಳಿ ಜಿ ಟಿ ದೇವೇಗೌಡರು ಈಗ ಹೇಳಿರುವಂಥದ್ದು. ಅಂದ್ರೆ ಶಾಸಕ ಹರೀಶ್ ಜಿ ಟಿ ದೇವೇಗೌಡರು ಈಗ ಮಾತುಕತೆಯನ್ನು ಕೂಡ ಮಾಡಿರುವಂಥದ್ದು. ಜೊತೆಗೆ ಏನಂತಂದ್ರೆ ಎನ್ ಡಿ ಎ ಅಭ್ಯರ್ಥಿಗೆ ಮತ ಹಾಕಿರುವ ಜಿ ಟಿ ದೇವೇಗೌಡ ಅವರ ಸುದ್ದಿ ಬಗ್ಗೆ ನಾನು ಮಾಧ್ಯಮದಲ್ಲಿ ನೋಡಿದ್ದೆ. ಅವರ ಬಗ್ಗೆ ಅನುಮಾನ ವ್ಯಕ್ತಪಡಿಸುವುದು ಏನಿಲ್ಲ ಅನ್ನೋದು ನನ್ನ ಭಾವನೆ. ಜಿ ಟಿ ದೇವೇಗೌಡ ಜೊತೆ ನಮ್ಮೆಲ್ಲ ವರಿಷ್ಠರ ಚರ್ಚೆ ಮಾಡಿದ್ದಾರೆ. ಅವರೇ ಹೇಳಿಕೆ ಕೊಟ್ಟ ಮೇಲೆ ಈ ಪ್ರಶ್ನೆ ಉದ್ಭವವಾಗುವುದಿಲ್ಲ ಅಂತ ಹೇಳಿ ಈಗಾಗಲೇ ಅವರ ಮಗ ಹರೀಶ್ ಜಿ ಟಿ ದೇವೇಗೌಡರು ಕೂಡ ಹೇಳಿರುವಂಥದ್ದು. ಅಂದ್ರೆ ತಮ್ಮ ತಂದೆ ಎನ್ ಡಿ ಎ ಅಭ್ಯರ್ಥಿಗೆ ವೋಟನ್ನ ಹಾಕಿದ್ದಾರೆ ಅಂತೇಳಿ ಒಂದಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಸೊ ಅದಕ್ಕೆ ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ನಮ್ಮ ತಂದೆ ಯಾರಿಗೆ ಹಾಕಿದ್ದಾರೆ, ಯಾರಿಗೆ ವೋಟ್ ಹಾಕಿಲ್ಲ ಅನ್ನೋದು ಕೂಡ ನಮ್ಗೆಲ್ರಿಗೂ ಕೂಡ ಗೊತ್ತಿರುವಂತಹುದೇ. ಅವರು ಯಾವುದೇ ಕಾರಣಕ್ಕೂ ಕೂಡ ಅಡ್ಡ ಮತದಾನವನ್ನ ಮಾಡಿಲ್ಲ ಅಂತಂತೇಳಿ ಶಾಸಕ ಹರೀಶ್ ಜಿ ಟಿ ದೇವೇಗೌಡರು ಕೂಡ ಈಗ ಸ್ಪಷ್ಟನೆಯನ್ನ ಕೊಟ್ಟಿರುವಂಥದ್ದು. ಎನಿವೆ ಅದೇನೇ ಆಗಿರ್ಲಿ, ಈಗ ಸದ್ಯಕ್ಕಂತೂ ಜೆಡಿಎಸ್ ಅಭ್ಯರ್ಥಿ ಸೋಲನ್ನ ಅನುಭವಿಸಿದ್ದಾರೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಈಗ ಗೆಲುವನ್ನ ಸಾಧಿಸಿರುವಂತದ್ದು. ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿರುವಂತದ್ದು, ಅಂದ್ರೆ ವಿಧಾನ ಪರಿಷತ್ ಚುನಾವಣೆಯಲ್ಲಿ. ಆದ್ರೆ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಟಕ್ಕರ್ ಕೊಡಬೇಕು ಅಂತೇಳಿ ಕುಮಾರಸ್ವಾಮಿ ಅವರು ಶತಾಯಗತಾಯ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಅದ್ಯಾವುದೂ ಕೂಡ ಈ ಒಂದು ಚುನಾವಣೆಯಲ್ಲಿ ಆಗಿಲ್ಲ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಕಿಂಗ್ ಆಗಿದ್ದಾರೆ. ಅದರಲ್ಲೂ ಕೂಡ ಜೆಡಿಎಸ್, ಬಿಜೆಪಿ, ಅಮಿತ್ ಶಾ, ಮೋದಿ ಇವರೆಲ್ಲರೂ ಕೂಡ ಮುಟ್ಟಿ ನೋಡ್ಕೊಳ್ಳುವಂತೆ ಈ ಒಂದು ರಿಸಲ್ಟ್‌ನ ಆ, ಕು- ಆ, ದೇವ್- ಆ, ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತದ್ದು. ಸೊ ಹಾಗಾಗಿ ಈಗ ಮುಂಬರುವಂತಹ 2028ರ ಚುನಾವಣೆ ಇದೆಯಲ್ಲ, ಆ ಚುನಾವಣೆ ಬಹಳ ಮಹತ್ವದ ಚುನಾವಣೆ. ಆ ಚುನಾವಣೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಇದೇ ರೀತಿ ಇದೇ ಸ್ಪೀಡ್ ಅನ್ನ ಮೇಂಟೈನ್ ಮಾಡ್ತಾರ, ಕಾದು ನೋಡ್ಬೇಕಾಗುತ್ತೆ. ಸದ್ಯಕ್ಕಂತೂ ಜಿ ಟಿ ದೇವೇಗೌಡರ ವಿಚಾರದಲ್ಲಿ ಈಗಾಗಲೇ ಅವರು ಸ್ಪಷ್ಟವಾಗಿ ಅವರ ಒಂದು ಗೊಂದಲದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಮಗನೂ ಕೂಡ ತೆರೆ ಎಳೆದಿದ್ದಾರೆ, ಅವರು ಕೂಡ ತೆರೆ ಎಳೆದಿದ್ದಾರೆ. ಎಸ್, ಇದು ಇವತ್ತಿನ ಒಂದು ವಿಚಾರ. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುಪ್ರೀಂ ಟಿವಿ ನ್ಯೂಸ್. ಥ್ಯಾಂಕ್ ಯು.